ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕಕ್ಕೆ ಅತಿ ದೊಡ್ಡ ಲಾಸ್ ಇದು, ಊಹಿಸದಂಥ ಲಾಸ್ ಇದು. ಅಷ್ಟು ದೊಡ್ಡದೊಂದು ಪ್ರಾಜೆಕ್ಟು ಈಗ ಪಕ್ಕದ ರಾಜ್ಯ ಆಂಧ್ರದ ತೆಕ್ಕೆಗೆ ಬಿದ್ದಿದೆ. ಭಾರತದಲ್ಲಿ ಇಂಥದ್ದಕ್ಕೆಲ್ಲ ದಿ ಬೆಸ್ಟ್ ಆಪ್ಷನ್ ಅಂದರೆ ಅದು ಬೆಂಗಳೂರು. ಎಲ್ಲ ಬಗೆಯಲ್ಲೂ ಬೆಂಗಳೂರು ಕರ್ನಾಟಕಕ್ಕೆ ಬರಬೇಕಾಗಿದ್ದು. ಇನ್ಫ್ಯಾಕ್ಟ್ ಇದು ಕರ್ನಾಟಕ ಬಯಸಿತ್ತು ಈ ಪ್ರಾಜೆಕ್ಟನ್ನು. ಅಂತಿಂಥ ಪ್ರಾಜೆಕ್ಟ್ ಅಲ್ಲ, ಇಡೀ ಜಗತ್ತಿಗೆ ಕೊಡುಗೆ ಕೊಡುವಂಥ, ನಮ್ಮ ದೇಶದ ರಿಕ್ವೈರ್ಮೆಂಟ್ ಜೊತೆಗೆ ಇಡೀ ಜಗತ್ತಿಗೆ ಸರ್ವ್ ಮಾಡುವಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ತಿರೋ ಮೆಗಾ ಪ್ರಾಜೆಕ್ಟ್. ಫ್ಯೂಚರನ್ನು ತಮ್ಮ ಬೆರಳ ತುದಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಾಜೆಕ್ಟ್. ಅಂತಿಂಥ ಪ್ರಾಜೆಕ್ಟ್ ಅಲ್ಲ ಇದು. ಈಗ ಕರ್ನಾಟಕದ ಕೈ ತಪ್ಪಿದೆ. ಬೆಂಗಳೂರು ಗುಂಡಿ, ರಸ್ತೆ, ಗಾರ್ಬೇಜು ಮತ್ತು ಇಲ್ಲಿನ ವಿದ್ಯುತ್ ಸಮಸ್ಯೆಯ ಕಾರಣದಿಂದಾಗಿ ಇದು ಕೈ ತಪ್ಪಿದ. ಜೋರು ಚರ್ಚೆ ಶುರುವಾಗಿದೆ. ಮುಖ್ಯಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಏನು ಹೇಳ್ತಾರೆ? ಚರ್ಚೆ ಈಗ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ ಮತ್ತು ಕರ್ನಾಟಕದಲ್ಲಿ ಬಹಳ ಅಸಮಾಧಾನಕ್ಕೂ ಕಾರಣ ಆಗಿದೆ. ಆಂಧ್ರ ಪ್ರದೇಶ ನಮ್ಮನ್ನು ಆಡಿಕೊಳ್ತಾ ಇದೆ, ತಾಕತ್ತಿಲ್ಲದ ಸರ್ಕಾರ ಅಂತ. ಏನಾಗಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್. ಆಲ್ರೆಡಿ ನಾವು ಈ ಪ್ರಾಜೆಕ್ಟ್ ಬಗ್ಗೆ ನರೇಂದ್ರ ಮೋದಿ ಅವರು ಈ ಪ್ರಾಜೆಕ್ಟ್ ಇಡೀ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಬಣ್ಣಿಸಿದ್ರು. ಆ ರಿಪೋರ್ಟನ್ನು ಮುಂದೆ ಇಟ್ಟಿದ್ವಿ. ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಗೂಗಲ್ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದೆ ಭಾರತದ ವಿಶಾಖಪಟ್ಟಣಂದಲ್ಲಿ. ಏನದು AI ಹಬ್, ಗೂಗಲ್ AI ಹಬ್. ಇದು ಇಡೀ ದೇಶವನ್ನೇ ಟೆಕ್ ಕಿಂಗ್ ಆಗಿ ಮಾಡುತ್ತೆ. ಇದು ಇಡೀ ದೇಶವನ್ನೇ ಜಗತ್ತಿನಲ್ಲಿ ಸೂಪರ್ ಪವರ್ ಆಗೋದಕ್ಕೆ ಅತಿ ದೊಡ್ಡ ಕೊಡುಗೆ ಕೊಡುವಂಥ ಪ್ರಾಜೆಕ್ಟು. ಮೆಗಾ ಇನ್ವೆಸ್ಟ್ಮೆಂಟ್ ಆಗಿದೆ. ಮೊನ್ನೆ ಅಷ್ಟೇ ಮಾತುಕತೆ ಆಯಿತು, ಫೈನಲ್ ಆಯಿತು. ಸುಂದರ್ ಪಿಚಾಯ್ ಅವರು ಇದ್ರ ಬಗ್ಗೆ ಡೀಟೇಲ್ಸನ್ನು ಇಟ್ಟರು. ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ತಾರೆ, ಭಾರತ ಯಾವ ರೀತಿ ಮುನ್ನುಗ್ತಾ ಇದೆ ಅಂದರೆ, ಅಮೆರಿಕದಲ್ಲೇ ನೀವು ಇರಿ, ಎಲ್ಲ ಉತ್ಪಾದನೆ ಮಾಡಿ ಅಂತ ಗೂಗಲ್ ಕೂರಿಸ್ಕೊಂಡು, ಆ್ಯಪಲ್ ಕೂರಿಸ್ಕೊಂಡು ಟ್ರಂಪ್ ಹೇಳ್ತಿದ್ರೆ ಭಾರತಕ್ಕೆ ಬಂದೇ ಬರ್ತೀವಿ ಅಂತ. ಹಿಂದೆಂದೂ ಮಾಡದ ಇನ್ವೆಸ್ಟ್ಮೆಂಟನ್ನು ಈ ಸಲ ಗೂಗಲ್ AI ಹಬ್ಗೆ ಮಾಡ್ತಿರೋದು. ಅಂತಿಂಥ ಡೆವಲಪ್ಮೆಂಟ್ ಅಲ್ಲ ಇದು. ಇಡೀ ಭಾರತದ ರಿಕ್ವೈರ್ಮೆಂಟ್ AI ಫಾರ್ ಆಲ್, ಬಿಸ್ನೆಸ್ ಇರಲಿ, ಇಂಡಸ್ಟ್ರೀಸ್ ಇರಲಿ, ಎಲ್ಲರೂ ಕೂಡ AI ಮೂಲಕ ನೆಕ್ಸ್ಟ್ ಲೆವೆಲ್ಗೆ ಏರೋದಕ್ಕೆ. ಭಾರತ ಆಲ್ರೆಡಿ ವೇಗವಾಗಿದೆ. ಆರ್ಥಿಕತೆ ಡಿಜಿಟಲ್ ಎಕಾನಮಿಗೂ ಇದು ನೇರವಾಗಿ ಕನೆಕ್ಟೆಡ್ ಮತ್ತು ಓವರಾಲ್ ಉತ್ಪಾದನೆಗೆ ಎಲ್ಲ ವಲಯದಲ್ಲೂ AI ಮೂಲಕ ಜಗತ್ತನ್ನು 10 ಸ್ಟೆಪ್ ಮೇಲಕ್ಕೆ ಜಂಪ್ ಮಾಡೋ ಥರ ಮಾಡುವ AI ಹಬ್ ಈಗ ಆಂಧ್ರ ವಿಶಾಖಪಟ್ಟಣಂ ತೆಕ್ಕೆಗೆ ಬಿದ್ದಿದೆ. ಇದು ಇನ್ಫ್ಯಾಕ್ಟ್ ಬರಬೇಕಾಗಿದ್ದು ಬೆಂಗಳೂರಿಗೆ. ಬೆಂಗಳೂರಿಗಿಂತ ಪೂರಕವಾದ ವಾತಾವರಣ, ಇಲ್ಲಿರೋ ಅವಕಾಶ ದೇಶದ ಯಾವ ಮೂಲೆಯಲ್ಲೂ ಸಿಗಲ್ಲ. ಅಷ್ಟೊಳ್ಳೆ ಚಾನ್ಸ್ ಇದ್ದುಕೊಂಡು ಇದು ನಮ್ಮ ಕೈ ತಪ್ಪಿದ್ದು ಹೇಗೆ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. ವಿಶಾಖಪಟ್ಟಣಂ ಹೋಗ್ತಾ ಇದ್ದ ಹಾಗೆ ಇಲ್ಲಿಂದ ಪ್ರಶ್ನೆ ಶುರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೀಗ ಲೋಕೇಶ್, ಆಂಧ್ರ ಸಚಿವ ಲೋಕೇಶ್, ಅಲ್ಲಿನ CM ಬೇರೆಯವರೆಲ್ಲ ಹೆಂಗೆ ಆನ್ಸರ್ ಮಾಡ್ತಿದ್ದಾರೆ ನೋಡಿ. ಕರ್ನಾಟಕ ತಾಕತ್ತಿಲ್ಲದ ಸರ್ಕಾರ, ತರಿಸ್ಕೊಳ್ಳೋಕ್ಕಾಗದೆ, ಇನ್ವೆಸ್ಟರ್ಸನ್ನು ಸೆಳೆಯೋದಕ್ಕಾಗದೆ ಈಗ ನಮ್ಮಂದೂರಿದ್ರೆ ಏನು ಪ್ರಯೋಜನ ಅಂತ ಮುಗಿಬಿದ್ದಿರೋದು ಕರ್ನಾಟಕ ಸರ್ಕಾರದ ವಿರುದ್ಧ, ಕರ್ನಾಟಕದ ವಿರುದ್ಧ. ಕರೆಂಟ್ ಇಲ್ಲದ ರಾಜ್ಯಕ್ಕೆ ಯಾರೇ ಬರ್ತಾರೆ? ಗುಂಡಿ ಹೊಂಡ ಅಂತ ನಿಮ್ಮ ಉದ್ಯಮಿಗಳೇ ಹೇಳ್ತಾರೆ. ನಾವೇನು ಹೇಳೋದು? ನಮ್ಮ ಜೊತೆ ಟ್ವೀಟ್ ವಾರ್ ಎಲ್ಲ ಮಾಡೋಕ್ಕೆ ಬರಬೇಡಿ, ಅದಕ್ಕೆ ನಮಗೆ ಪುರ್ಸೊತ್ತು ಇಲ್ಲ, ಇಂಟ್ರೆಸ್ಟು ಇಲ್ಲ ಅಂತ ಲೋಕೇಶ್ ಈಗ ತಿಳಿದಿದ್ದಾರೆ ಕರ್ನಾಟಕ ಮಿನಿಸ್ಟರ್ಸ್ನ. ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋಣ, ನಮಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ, ಟ್ವೀಟ್ ವಾರ್ ಎಲ್ಲ ಮಾಡೋಕ್ಕೆ ಬರಬೇಡಿ. ಫಸ್ಟ್ ನೀವು ಕರೆಂಟ್ ಕೊಡಿ, ಫಸ್ಟ್ ನೀವು ಗುಂಡಿಗಳನ್ನ ರಿಪೇರಿ ಮಾಡಿ, ಗಾರ್ಬೇಜ್ ಸಿಟಿಯನ್ನು ಕ್ಲೀನ್ ಮಾಡಿ ಅಂತ. ಅವರಲ್ಲೇನು ಸಮಸ್ಯೆಗಳಿಲ್ಲ ಅಂತಲ್ಲ. ಆದರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಉದ್ಯಮಿಗಳು ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ಸ್ ಎತ್ತುತ್ತಿದ್ದಾರೆ. ಅದು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಿದೆ. ಮಳೆ ಓವರ್ಫ್ಲೋ ಆಗೋದಿರಬಹುದು, ಗಾರ್ಬೇಜ್ ಇರಬಹುದು, ಹೊಂಡ ಗುಂಡಿ. ಮೊನ್ನೆ ಅಷ್ಟೇ ಬಾಯ್ಕಾನ್ ಕಿರಣ್ ಮಜುಮ್ದಾರ್ ಶಾ ಇದನ್ನೇ ಹೇಳಿದ್ರು, ನಮಗೆ ಈ ರೀತಿ ವಿಸಿಟರ್ಸ್ ಇದ್ದಾಗ ಎಷ್ಟು ಪ್ರಾಬ್ಲಮ್ ಆಗ್ತಿದೆ. ಈಗಷ್ಟೇ ಚೀನಾಗೆ ಹೋಗಿ ಬಂದಿದ್ದೀನಿ. ಯಾಕೆ ಇಷ್ಟೊಳ್ಳೆ ಅವಕಾಶ ಇದೆ, ಇನ್ವೆಸ್ಟರ್ಸು ಬರೋದಕ್ಕೆ ಬೆಂಗಳೂರು ಪೂರಕವಾಗಿದೆ, ಆದರೆ ಈ ವ್ಯವಸ್ಥೆಯನ್ನು ಯಾಕೆ ಹಿಂಗೆ ಮಾಡಿಟ್ಟಿದ್ರಿ ಅಂತ CMನ DCMನ ಪ್ರಿಯಾಂಕ್ ಖರ್ಗೆ ಅವ್ರನ್ನೆಲ್ಲ ಟ್ಯಾಗ್ ಮಾಡಿ ಪ್ರಶ್ನೆ ಕೇಳಿ ಅದು ಸರ್ಕಾರ ಮತ್ತು ಅವ್ರ ನಡುವೆ ಜಟಾಪಟಿನೇ ಆಗ್ತಿದೆ. ನೀವು ಬೆಳೆಯೋದಕ್ಕೆ ಬೆಂಗಳೂರು ಬೇಕಿತ್ತು, ಈಗ ಬೆಂಗಳೂರನ್ನೇ ಹೀಯಾಳಿಸ್ತೀರಾ ಅಂತ. ಸೊ ಅವ್ರು ಏನು ಪ್ರಶ್ನೆನೇ ಮಾಡಬಾರ್ದ ಹಾಗಾದರೆ ಅನ್ನೋ ರೀತಿಯಲ್ಲೂ ಎಲ್ಲ ಥರ ಜಟಾಪಟಿ ಕೆಸರಲ್ಲಿ ಕಾರಣ ಆಗಿದೆ. ಈ ಹೊತ್ತಲ್ಲಿ ನೋಡಿ ಲೋಕೇಶ್ ಏನು ಹೇಳ್ತಿದ್ದಾರೆ ಅಂತ. ವಾಕ್ ಸಮರವೇ ನಡೆದಿದೆ ಅಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಚಿವ ಲೋಕೇಶ್ ನಡುವೆ. ರಸ್ತೆ ಗುಂಡಿ ಕುರಿತು ಉದ್ಯಮಿಯೊಬ್ಬರು ಊರು ತೊರೆಯುವುದಾಗಿ ಹೇಳಿದರು.
ಹಿಂದೆ ಸುಮಾರು ಸಲ ಆಗಿತ್ತು. ಈಗಲೂ ನಿನ್ನೇನು ಔಟರ್ ರಿಂಗ್ ರೋಡ್ ಪ್ರದೇಶದಲ್ಲಿ ಆಗೋದೇ ಇಲ್ಲ ನಡೆಸೋದಕ್ಕೆ. ಬ್ಲ್ಯಾಕ್ ಬಕ್ ಅವರು ಸ್ಟಾರ್ಟಪ್ಗಳು ಕೆಲವು ಕಂಪ್ನಿಗಳೆಲ್ಲ ನಾವು ಇಲ್ಲಿಂದ ಹೊರ ನಡೀತೀವಿ ಅಂತ ಹೇಳ್ತಿದ್ದಾರೆ. ಹಿಂದೇನೂ ಈ ಥರ ಆಗಿತ್ತು. ಇಲ್ಲಿಂದ ಊರು ತೊರಿತೀವಿ ಅಂದ ತಕ್ಷಣ ನಾರಾ ಲೋಕೇಶ್ ಪ್ರತಿಕ್ರಿಯಿಸಿದರು. ಪದೇ ಪದೇ ಬೆಂಗಳೂರಿನ ಗುಂಡಿಗಳ ಬಗ್ಗೆ ಸಮಸ್ಯೆ ಯಾಕೆ ಪಡ್ತೀರಿ, ಬನ್ನಿ ನಾವು ರೆಡ್ ಕಾರ್ಪೆಟ್ ಹಾಸಿ ಕರ್ಕೊಳ್ತೀವಿ ಅಂತ ಇಲ್ಲಿನವ್ರು ಉದ್ಯಮಿಗಳು ಕಂಪ್ಲೇಂಟ್ ಮಾಡಿದಾಗೆಲ್ಲ ಆಂಧ್ರ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಇನ್ಫ್ಯಾಕ್ಟ್ ಆಂಧ್ರ ಕಂಪೇರ್ ಮಾಡಿದ್ರೆ ಬೆಂಗಳೂರು ಎಲ್ಲ ಥರ ಪೂರಕವಾಗಿದೆ. ಬಟ್ ಇನ್ವೆಸ್ಟ್ಮೆಂಟ್ ಸೆಳೆಯುವಲ್ಲಿ ಅವ್ರು ಯಶಸ್ವಿ ಆಗ್ತಿರೋದು ಹೇಗೆ? ಇಷ್ಟು ದೊಡ್ಡ ಪ್ರಾಜೆಕ್ಟ್, ಇದು ಬೆಂಗಳೂರಿಗೆ ಬರಬೇಕಾಗಿದ್ದ ಪ್ರಾಜೆಕ್ಟು, ಇಡೀ ದೇಶ ಅಷ್ಟೇ ಅಲ್ಲ ಜಗತ್ತನ್ನು ಬೆರಳ ತುದಿಯಲ್ಲಿ ಆಡಿಸುವಂಥ ಒಂದು ಪ್ರಾಜೆಕ್ಟ್ ನಮ್ಮದೇ ಕೇಳಿರಬೇಕಿತ್ತು. ಕರ್ನಾಟಕಕ್ಕೆ ಅದು ಒಂದು ಕಿರೀಟ ಆಗ್ತಿತ್ತು. ಆದ್ರೆ ಅದು ನಮ್ಮ ಕೈ ತಪ್ಪು ಹೋಗಿದೆ. ಈಗ ಮಾತಾಡೋದ್ರಿಂದ, ಆಂಧ್ರ ಸಚಿವರ ಜೊತೆ ವಾಗ್ಯುದ್ಧ ಮಾಡೋದ್ರಿಂದ, ಟ್ವೀಟ್ ವಾರ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದು ನಮ್ಮ ಕೈ ತಪ್ಪು ಹೋಗಾಗಿದೆ. ಸೊ ಈಗ ಇದು ಜಟಾಪಟಿಗೆ ಕಾರಣ ಆಗಿದೆ. ಆಂಧ್ರ ಏನು ಹೇಳ್ತಿದ್ದಾರೆ ಈಗ, ಮೊದಲಿಂದನೂ ಆಂಧ್ರದಲ್ಲಿ ಹೂಡಿಕೆಗೆ ಉದ್ಯಮಿಗಳು ಮುಂದೆ ಬರ್ತಿದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳನ್ನು ಸರಿಪಡಿಸ್ಲಿ ಪಾಪ ಅವರು, ಮೂಲ ಸೌಕರ್ಯದ ಕೊರತೆ ತುಂಬಿಕೊಳ್ಳಿ, ಉದ್ಯಮಿಗಳು ಯಾಕೆ ನಮ್ಮ ಕಡೆಗೆ ಬರ್ತಿಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅನ್ನೋದನ್ನು ಅವಲೋಕನ ಮಾಡ್ಕೊಳ್ಳಿ, ಆಮೇಲೆ ಇವರು ಟೀಕೆ ಮಾಡೋಕೆ ಬರಲಿ, ನಮಗೆ ಟೈಮ್ ಇಲ್ಲ ರೀ ಅಂತ ಅವ್ರು ಆನ್ಸರ್ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮೂಲಸೌಕರ್ಯ, ಮಾನವ ಸಂಪನ್ಮೂಲ, ನವೋದ್ಯಮ, ಅನ್ವೇಷಣೆ ವಿಚಾರದಲ್ಲಿ ದೇಶದಲ್ಲಿ ಬೆಂಗಳೂರಿಗೆ ಸರಿಸಮನಾದಂಥ ನಗರ ಇನ್ನೊಂದಿದ್ರೆ ತೋರಿಸಿ. ಪಾಪ ಸಚಿವರು ತಮ್ಮ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕೆ ಬೆಂಗಳೂರು ಬಗ್ಗೆ ಮಾತಾಡಿದ್ರೆ ತಾನು ಫೇಮಸ್ ಆಗ್ತೀನಿ ಅಂತ ಮಾತಾಡ್ತಿದ್ದಾರೆ ಅಂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ ಸತ್ಯ. ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಈಕ್ವಲ್ ಆಗಿರೋ ನಗರ ಈಗಲೂ ಇಲ್ಲ ದೇಶದಲ್ಲಿ. ಆದರೆ ಸೆಳೆಯುವಲ್ಲಿ ವಿಫಲ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಸಿಗ್ತಿಲ್ಲ. ಇದು ಅಂತಿಂಥ ಪ್ರಾಜೆಕ್ಟ್ ಅಲ್ಲವೇ ಅಲ್ಲ, ಇತಿಹಾಸದಲ್ಲಿಯೇ ಅತಿ ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದೆ. AI ಹಬ್ ಸ್ಥಾಪನೆಗೆ ಅತಿ ದೊಡ್ಡ ಪ್ರಾಜೆಕ್ಟ್ ಇದಾಗಿದೆ. ಜಗತ್ತೇ ತಿರುಗಿ ನೋಡ್ತಿರುವಂಥ ಪ್ರಾಜೆಕ್ಟು. AI ಇದು ನಮ್ಮ ಫ್ಯೂಚರನ್ನು ಡಿಸೈಡ್ ಮಾಡೋದು. ಹಾಗಾಗಿ ಈ ವಲಯದಲ್ಲಿ ಬೆಂಗಳೂರ ನಂಬರ್ 1 ಆಗಬೇಕಿತ್ತು. ಇಂಥ ಪ್ರಾಜೆಕ್ಟ್ ಈಗ ಕೈ ತಪ್ಪಿರೋದು ನಿಜಕ್ಕೂ ಬೇಸರದ ವಿಷಯ. ಆಕ್ರೋಶ ವ್ಯಕ್ತವಾಗ್ತಿದೆ. ನಮ್ಮದು ಡಬಲ್ ಎಂಜಿನ್ ಸರ್ಕಾರ ಅಂತ ಅವ್ರು ಹೇಳ್ತಿದ್ದಾರೆ. ಡಬಲ್ ಎಂಜಿನ್ ಸರ್ಕಾರ, ಅಭಿವೃದ್ಧಿ ಮತ್ತು ಉದ್ಯಮ ಸ್ನೇಹಿ ವಾತಾವರಣ ನಮ್ಮಲ್ಲಿದೆ, ಹಾಗಾಗಿ ಬರ್ತಿದ್ದಾರೆ. ಕರೆಂಟೇ ಬಿಡಲ್ವಂತೆ ನಿಮ್ಮಲ್ಲಿ ಅಂತ ಬೇರೆ ಕಾಲೆಳಿತಾ ಇದ್ದಾರೆ. ಈಗ ನಮ್ಮನ್ನು ಯಾಕೆ ನೀವು ಪ್ರಶ್ನೆ ಮಾಡ್ತಿರೋದು? ನಿಮ್ಗೆ ಸಾಮರ್ಥ್ಯ ಇಲ್ಲ ಅಂದರೆ, ನೀವು ಸಾಮರ್ಥ್ಯಹೀನರು ಅಂದರೆ ನಾವೇನು ಮಾಡೋಣ ಅಂತ ಬೇರೆ ವ್ಯಂಗ್ಯವಾಡ್ತಿದ್ದಾರೆ. ಟ್ವಿಟ್ಟರಲ್ಲೆಲ್ಲ ಮಾತಾಡೋಕೆ ಬರಬೇಡ್ರಿ ಅಂತ ಹೇಳುವ ಮೂಲಕ. ಮತ್ತು ರಾಜ್ಯಗಳ ನಡುವೆ ಕಾಂಪಿಟೇಷನ್ ಇರಬೇಕು ಅನ್ನೋದನ್ನು ನಾನು ಒಪ್ಕೊಳ್ತೀನಿ. ಹೆಲ್ದಿ ಒಂದು ಕಾಂಪಿಟೇಷನ್ ಇದ್ರೇ ದೇಶ ಮುಂದಕ್ಕೆ ಸಾಗೋದು. ಒಂದರ ಮೇಲೊಂದು ಸ್ಪರ್ಧೆ ಮಾಡಿದಾಗಲೇ ಭಾರತ ಗೆಲ್ಲತ್ತೆ, ನೆನಪಿರಲಿ ನಿಮಗೆ ಅನ್ನೋದನ್ನು ಹೇಳಿ ನಾವು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದೀವಿ ಅಷ್ಟೇ. ನೀವು ಫೇಲ್ ಆಗಿರೋದ್ರ ಅಸಲಿ ವಿಷಯ ಏನು, ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಅವರು ಆನ್ಸರ್ ಮಾಡ್ತಿದ್ದಾರೆ. ಬಹಿರಂಗವಾಗಿ ವಾಗ್ಯುದ್ಧಕ್ಕೆ ಇದು ಕಾರಣ ಆಗಿದೆ. ಇದನ್ನು ನಾವು ಹೇಳ್ತಿದ್ದೀವಿ ಅಂತೆಲ್ಲ ದೂರಕ್ಕೆ ಬರಬೇಡಿ. ನಿಮ್ಮಲ್ಲಿರೋ ಕೈಗಾರಿಕೋದ್ಯಮಿಗಳು, ಬಿಸ್ನೆಸ್ ಮ್ಯಾನ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು ಇದನ್ನು ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಅವರ ಟ್ವೀಟ್ಗಳನ್ನು ನೋಡಿ ಒಂದ್ಸಲ ಅಂತ ತಿರುಗಿ ಇಟ್ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಈ ಫೈಟ್ ಆಗಿತ್ತು, ನಿಮ್ಮ ಮುಂದೆ ಇಟ್ಟಿದ್ವಿ. ಬೆಂಗಳೂರು ಹೊಂಡಾ ಗುಂಡಿ ಮುಚ್ಚೋಕು, ಒಂದು ಬುಟ್ಟಿ ಮಣ್ಣು ಹಾಕೋಕ್ಕೂ ಆಗ್ತಿಲ್ವಾ ಅನ್ನೋ ಪ್ರಶ್ನೆನ BJP ಎತ್ತಿದೆ, ಮುಗಿ ಬೀಳ್ತಾ ಇದ್ದಾರೆ. ಇಲ್ಲಿ ಈ ಗ್ಯಾರಂಟಿ ಎಫೆಕ್ಟು ಹೆಂಗಾಗಿದೆ ಅಂದರೆ ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಆ ವಿಡಿಯೋಗಳು ವೈರಲ್ ಆಗ್ತಿವೆ. ಗ್ಯಾರಂಟಿ ಎಫೆಕ್ಟ್ ಏನಾ ಇದು ಅನ್ನೋ ಥರ ಚರ್ಚೆಗಳು ಜೋರಾಗಿವೆ. ಈ ಹೊತ್ತಲ್ಲೇ ಈಗ ಗೂಗಲ್ AI ಹಬ್ ಜಗತ್ತಿನ ಗಮನ ಸೆಳೆದಿರುವಂಥ ಈ ಮೆಗಾ ಪ್ರಾಜೆಕ್ಟು ಕರ್ನಾಟಕವನ್ನು ಕೈ ಹಿಸುಕಿಕೊಳ್ಳುವಂತೆ ಮಾಡಿದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ನಾವಂತೂ ಎಕ್ಸ್ಟ್ರಾ ಆಫರ್ ಕೊಡ್ತೀವಿ ಅಂತೆಲ್ಲ ಯಾರನ್ನು ಕರೆಯೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಮಾಡಲಿ ಅವರು ಬೇರೆ ಕಡೆ ಹೋಗಿ, ಆವಾಗ ಅರ್ಥ ಆಗುತ್ತೆ ಬೆಂಗಳೂರಿನ ಅವಕಾಶ ಏನು, ಬೇರೆ ಕಡೆ ಏನು ಅಂತ ಗೊತ್ತಾಗುತ್ತೆ. ಹೋಗೋವ್ರಿಗೆ ಹೋಗಬೇಡಿ ಅನ್ನೋಕ್ಕೆ ಸಾಧ್ಯನಾ? ಹೋಗೋರೆಲ್ಲ ಹೋಗಬಹುದು. ಎಲ್ಲ ಕಡೆ ಅನುಭವ ಆದಮೇಲೆ ಇಲ್ಲೇ ಬರ್ತಾರೆ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಅದನ್ನೆಲ್ಲ ಬಿಟ್ಟು ಬೆಂಗಳೂರು ಯಾರು ಬಿಟ್ಟೆಲ್ಲ ಹೋಗಲ್ಲ, ನಮಗೆ ಪಕ್ಕಾ ಗೊತ್ತು, ಹೆದರಿಸ್ಬಹುದು ಬೆದರಿಸ್ಬಹುದು ಅಷ್ಟೇ. ನಾವು ಹೋಗ್ತೀವಿ, ಬೆಂಗಳೂರು ಸರಿ ಇಲ್ಲ ಅಂತ ಯಾರು ಇಲ್ಲಿಂದ ಬಿಟ್ಟು ಹೋಗೋಕ್ಕಾಗಲ್ಲ ಅನ್ನೋ ರೀತಿ ಅವ್ರು ಆನ್ಸರ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ವಿನಾಯಿತಿ ಕೊಟ್ಟು, ಜಾಹೀರಾತು ಕೊಟ್ಟು ಇಲ್ಲಿ ಕರೆಯೋ ಅಗತ್ಯನೂ ಇಲ್ಲ. ಬೆಂಗಳೂರಿಗೆ ಯಾರು ಬರಬೇಕೋ ಅವ್ರು ಬರ್ತಾರೆ. ಎಲ್ಲ ಸೌಲಭ್ಯ ಹೂಡಿಕೆದಾರರನ್ನ ಆಕರ್ಷಿಸೋ ರೀತಿ ಇಲ್ಲಿದೆ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿರೋದು. ಮತ್ತು ಕಿರಣ್ ಮಜುಮ್ದಾರ್ ಶಾ, ಬೇರೆ ಬೇರೆ ಉದ್ಯಮಿಗಳು ಯಾರು ಇಲ್ಲಿನ ಬೆಂಗಳೂರಿನ ಅವ್ಯವಸ್ಥೆ ಬಗ್ಗೆ ಟ್ವೀಟ್ ಮಾತಾಡಿದ್ರಲ್ಲ, ಅವ್ರಿಗೆಲ್ಲ ತಿರುಗೇಟ್ ಕೊಟ್ಟಿದ್ದಾರೆ. 25 ವರ್ಷ ನೀವು ಎಲ್ಲಿ ಬೆಳೆದಿದ್ದೀರಾ ಮೇಡಮ್ ಅಂತ. ಇಲ್ಲೇ ಬೆಳೆದು ಇಲ್ಲಿನ ಎಲ್ಲ ಸೌಕರ್ಯ ಮತ್ತು ಸರ್ಕಾರ ಕೊಟ್ಟ ಕೊಡುಗೆಗಳ ಮೂಲಕ ನೀವು ಈ ಮಟ್ಟಕ್ಕೆ ಬೆಳೆದು ಈಗ
ಟೀಕಿಸ್ತಾ ಇದ್ದೀರಾ. ನಿಮ್ಗೆ ಅದೆಲ್ಲ ಮರ್ತೋಯ್ತಾ? ಏರಿದ ಏಣಿ ಮರ್ತೋಯ್ತು ನಿಮಗೆ, ಬೆಳೆದ ಜಾಗ ಮರ್ತೋಯ್ತು ನಿಮಗೆ. ಈಗ ಬೆಂಗಳೂರಿನ ಬಗ್ಗೆ ಈ ರೀತಿ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರು ಮೂಲಸೌಕರ್ಯಗಳ ಬಗ್ಗೆ ನೀವು ಪೋಸ್ಟ್ ಹಾಕುವ ಮುನ್ನ ಯೋಚಿಸಿ, ದಾರಿಯನ್ನು ಮರೆಯದೆ ಮೂಲ ಹಾದಿ, ನೀವು ಬೆಂಗಳೂರಲ್ಲಿ ಏನೇನು ಮಾಡಿದ್ರಿ, ನಿಮ್ಮ ಸಂಸ್ಥೆಗಳು CSR ನಿಧಿ ಏನು ಮಾಡ್ತಾ ಇವೆ ಅದ್ರ ಬಗ್ಗೆ ಬಹಿರಂಗಪಡಿಸಿ ಅಂತ ಸವಾಲು ಹಾಕಿದ್ದಾರೆ. ಬೆಳೆದ ದಾರಿಯನ್ನು ನೀವು ಮರಿತೀರಿ, ಮತ್ತು ನೀವೇನು ಕೊಡುಗೆ ಕೊಡ್ತೀರಿ ಅನ್ನೋದನ್ನೂ ಕೂಡ ಮಾತಾಡಲ್ಲ. ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ನಗರಕ್ಕೆ ಧಕ್ಕೆ ತರ್ತಿದ್ದಾರೆ ಉದ್ಯಮಿಗಳು. ಬೆಳೆಸಿರುವಂಥವರೇ, ನಮ್ಮ ಸರ್ಕಾರ ನಮ್ಮ ರಾಜ್ಯ ಬೆಳೆಸಿರುವಂತಹ ಉದ್ಯಮಿಗಳೇ ಇವತ್ತು ನಮಗೆ ಕಪ್ಪು ಚುಕ್ಕೆ ಆಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಕ್ರೋಶ ಎದ್ದಿದೆ. ಸರ್ಕಾರ ಮತ್ತು ಸಚಿವರುಗಳು ಮತ್ತು ಉದ್ಯಮಿಗಳ ನಡುವೆ ತಿಕ್ಕಾಟ ಶುರುವಾಗಿರೋ ಹೊತ್ತಲ್ಲಿ ಆಂಧ್ರ ಈಗ ಮಜಾ ತಗೊಳ್ತಿದೆ. ಕರ್ನಾಟಕವನ್ನು ಕೆಣಕಿ ಮಜಾ ತಗೊಳ್ತಾ ಇದೆ. ಸೊ ಇದೆಲ್ಲ ಜಟಾಪಟಿ ಒಂದು ಕಡೆಗೆ. ನಮ್ಮ ರಾಜ್ಯವನ್ನು, ನಮ್ಮ ಊರನ್ನು, ನಮ್ಮ ಬೆಂಗಳೂರನ್ನು ಬಿಟ್ಕೊಡೋಕೆ ಚಾನ್ಸೇ ಇಲ್ಲ. ಮತ್ತು ಇದು ಯಾರು ಕೂಡ ಇದುವರೆಗೆ ನಮ್ಮನ್ನು ಮ್ಯಾಚ್ ಮಾಡೋಕ್ಕೂ ಆಗಿಲ್ಲ, ಅದು ಬೇರೆ ವಿಷಯ. ಇಲ್ಲಿರುವಂತಹ ಟ್ಯಾಲೆಂಟ್ಸು ಮತ್ತು ವಾತಾವರಣ ಮ್ಯಾಚ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಯಾಕೆ ಮಿಸ್ ಆಯಿತು ಅನ್ನೋದಷ್ಟೇ ಪ್ರಶ್ನೆ. ನಮ್ಮ ಬೆಂಗಳೂರನ್ನು, ನಮ್ಮ ಕರ್ನಾಟಕವನ್ನು ಬಿಟ್ಕೊಡೋಕ್ಕಾಗಲ್ಲ, ಆದರೂ ಯಾಕೆ ಮಿಸ್ ಆಯಿತು ಅನ್ನೋದಿದೆಯಲ್ಲ, ಇಂಥದ್ದೊಂದು ಪ್ರಾಜೆಕ್ಟು ಎಷ್ಟು ಅನುಕೂಲ ಆಗ್ತಿತ್ತು ನಮ್ಮ ರಾಜ್ಯಕ್ಕೆ. ಅಂತಹ ಪ್ರಾಜೆಕ್ಟ್ ಮಿಸ್ ಆಗಿದ್ದು ಯಾರ ಕಾರಣದಿಂದ ಅನ್ನೋದು ಮಾತ್ರ ಪ್ರಶ್ನೆ. ಈಗ ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಬೇರೆ ವಿಷಯಗಳನ್ನೆಲ್ಲ ತುಂಬ ಡಿಸ್ಕಷನ್ ಮಾಡ್ತಿದ್ದಾರೆ. ಮೊನ್ನಿಂದ RSS ಬ್ಯಾನ್ ಮಾಡೋದು, ಬೇರೆ ಬೇರೆ ವಿಷಯಗಳೆಲ್ಲ ತುಂಬ ಮುಂಚೂಣಿಯಲ್ಲಿದ್ದಾರೆ ಅವರು. ಈ ವಿಷಯದಲ್ಲೂ ಕೂಡ ಅಷ್ಟೇ ಗಮನ ಹರಿಸಬಹುದು ಅಂತ ಅಂದ್ಕೊಂಡಿದ್ದೀವಿ. ಈ ರೀತಿಯೆಲ್ಲ ಕಾಲು ಕೆರ್ಕೊಂಡು ಕೆಣಕ್ತಿರುವಂತಹ ಆಂಧ್ರಗೆ ಸಚಿವರಿಗೆ ಬುದ್ಧಿ ಕಲಿಸೋ ರೀತಿಯಲ್ಲಿ ಬೆಂಗಳೂರಿಗೆ ಕೊಡುಗೆಯನ್ನು ತರೋ ನಿಟ್ಟಿನಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು, ಮಿನಿಸ್ಟರ್ಗಳು ಬ್ಯುಸಿ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಕನ್ನಡ ಜನರದ್ದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.